टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಾಸನದಲ್ಲಿ ಮತ್ತೊಬ್ಬ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಸನದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವವರ ಸರಣಿ ಮುಂದುವರೆದಿದೆ. 52 ವರ್ಷದ ರೈತ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಲಕ್ಷ್ಮಣ ಮೃತ ದುರ್ದೈವಿ. ಸಕಲೇಶಪುರದ ಮೆಣಸಮಕ್ಕಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. 52 ವರ್ಷ ಲಕ್ಷ್ಮಣ ಅವರಿಗೆ. ನಿನ್ನೆ ಜಮೀನಲ್ಲಿ ಕೆಲಸ ಮಾಡಿ ಮನೆಗೆ ಬಂದಿದ್ರು. ಮನೆಗೆ ಬಂದಾಗ ಅವರಿಗೆ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ. ತಕ್ಷಣವೇ ಆಂಬ್ಯುಲೆನ್ಸ್ಗೆ ಸಂಬಂಧಿಕರು ಕರೆ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಮನೆಗೆ ಬರುವಷ್ಟರಲ್ಲೇ ಲಕ್ಷ್ಮಣ್ ಸಾವನ್ನಪ್ಪಿದ್ದಾರೆ. 52 ವರ್ಷದ ರೈತ ಲಕ್ಷ್ಮಣ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಲಕ್ಷ್ಮಣ್ ಅವರ ಸಾವಿನಿಂದಾಗಿ ಹಾಸನದಲ್ಲಿ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ. ಪ್ರತಿದಿನ ಕೂಡ ಒಬ್ಬರಲ್ಲ ಇಬ್ಬರಲ್ಲ ಹೃದಯಾಘಾತದಿಂದ ಹಾಸನದಲ್ಲಿ ಕೊನೆಯುಸಿರೆಳಿತಾನೇ ಇದ್ದಾರೆ. ಕಾರಣಗಳೇನೇ ಇರಬಹುದು, ಆದರೆ ಹೃದಯಾಘಾತದ ಈ ಸರಣಿ ಸಾವಂತೂ ಹಾಸನದ ಮಂದಿಯ ನಿದ್ದೆಗೆಡಿಸಿದೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಕಳೆದ 46 ದಿನಗಳಲ್ಲಿ ಹೃದಯಾಘಾತದಿಂದ 38 ಮಂದಿ ಸಾವನ್ನಪ್ಪಿದ್ದಾರೆ. ದಿನದಿಂದ ದಿನಕ್ಕೆ ಈ ಸಾವಿನ ಸಂಖ್ಯೆ ಏರ್ತಾನೆ ಇದೆ. ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವುದರಿಂದ ಹಾಸನದ ಜನತೆಯಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ. ಈಗಾಗಲೇ ಹಾಸನದಲ್ಲಿ ಆಸ್ಪತ್ರೆಗೆ ಬಂದು ಹೃದಯ ತಪಾಸಣೆಗೆ ಒಳಪಡುವವರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಯಾವಾಗ ಯಾವ ಏಜ್ನವರಿಗೆ ಹೃದಯ ನಿಂತು ಹೋಗುತ್ತೆ ಅನ್ನೋದನ್ನು ಹೇಳೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. 20 ವರ್ಷದಿಂದ 70 ವರ್ಷದವರೆಗೂ ಕೂಡ ಹೃದಯಾಘಾತದಿಂದ ಮೃತಪಡ್ತಾ ಇರುವವರು ಹಾಸನದಲ್ಲಿ ಕಂಡು ಬರ್ತಾ ಇದ್ದಾರೆ. ಮಲಗಿದ್ದಲ್ಲೇ ಮೃತಪಡ್ತಾರೆ. ಆರಾಮಾಗಿ ಕೆಲಸ ಕಾರ್ಯಕ್ಕೆ ಹೋಗಿ ಮನೆಗೆ ಬಂದಾಗ ಎದೆನೋವು ಕಾಣಿಸ್ಕೊಂಡು ತತ್ಕ್ಷಣವೇ ಮೃತಪಡ್ತಾರೆ. ಇದು ಬಹಳ ಭೀತಿಯನ್ನು ಹುಟ್ಟಿಸಿದೆ. ಜೀವನ ಶೈಲಿಯನ್ನು ಹೇಗೆ ರೂಪಿಸ್ಕೊಳ್ಬೇಕು, ಯಾವ ರೀತಿಯ ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಸನದ ಮಂದಿಗೆ.